ಏ ವರ್ಷ ವರ್ಷ ಬಾವ ಯಾಕೆ ವರ್ಷ ಅವ್ರನ್ನ ಕರೆದ್ರಾ? ಯಾಕೆ ಬಾವ? ಅಲ್ಲ ಕಣಮ್ಮ, ನನಗೇನು ರೇಷನ್ ಏನು ಪುಕ್ಸಟ್ಟೆ ಬರುತ್ತೆ ಅಂದ್ಕೊಂಡಿದ್ದೀರಾ ನೀವು ಗಂಡ ಹೆಂಡ್ತಿ ಇಬ್ರು? ಹಾಂ, ಎಷ್ಟು ಒಳ್ಳೆ ಮಾತು ಅಲ್ಲಿ ಹೇಳಿದ್ರು ಬಂದು ನಾನು ಇಲ್ಲೂ ಟೈಮಾಗೆ ಸುಮ್ಮನೆ ತೊಗೊಂಡೋದ್ರೆ ಹಾಂ, ಅವ್ರನ್ನ ಬೇರೆ ಕೆಲಸದವ್ರನ್ನ ಬೇರೆ ಜೋರು ಮಾಡಿದ್ರಂತೆ. ಹಾಂ, ಡಿಂಪಕ್ ಅವ್ರನ್ನ ಗೊತ್ತಾಗಲ್ವಾ ನಿಮಗೆ? ನಾನೇನು ಬೆಳಿತೀನಿ ನಮ್ಮ ಸುಗುಣ, ಅರ್ಥ ಮಾಡ್ಕೋಬೇಕು ಒಂದ್ಸತಿ ಹೇಳಿದ್ರೆ ನೀವು. ಸುಮ್ಮನೆ ಬಂದು ತಗೊಂಡೋಗ್ತಾ ಇದ್ರೆ. ಅಯ್ಯೋ ಬಾವ, ನಾನು ಮನೆಗೆ ರೇಷನ್ ಇರಲಿಲ್ವಾ, ತಗೊಂಡೋಗೋಣ ಅಂತ ಹೇಳಿ ಬಂದೆ. ಇನ್ನೂ ದುಡ್ಡು ತಗೊಂಡು ಬಂದಿದ್ದೆ, ಪರ್ಸ್ ಇಲ್ಲೇ ಮನೇಲಿ ಬಿಟ್ಟು ಬಂದಿದ್ನಲ್ಲ, ಅದಕ್ಕೇನೆ ಬಿಡತ್ಲಾಗೆ ಲೆಕ್ಕ ಮಾಡಿ ಆಮೇಲೆ ಕೊಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಇವ್ರಿಗೆ ಫೋನ್ ಮಾಡಿದೆ ರೀ, ಪರ್ಸ್ ಅಲ್ಲಿ ಬಿಟ್ಟು ಬಂದಿದ್ದೀನಿ ಕಣ್ರಿ ಅಂತ. ಅದಕ್ಕೇನೆ ಬಾ ಅಣ್ಣಗೆ ಕೊಡೋಕ್ಕಾಗುತ್ತೆ, ಇಲ್ಲೇ ತಗೊಂಡೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅವ್ರು ಅದಕ್ಕೇನೆ ನಾವು ಕೊಡಲ್ಲ, ನಾವು ಹೇಳೋಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಅಂಗಡಿ ನಮಗೆ ತಗೊಂಡು ಹೋಗ್ಬಿಡಲ್ವಲ್ಲ ಬಾವ ಅವರು. ಅಯ್ಯೋ ಹೇಳತ್ಲಾಗೆ ಯಾಕಂಗೆ ಮಾಡ್ತಾರಪ್ಪ ಅವರು. ನಾನು ಹೇಳಿದ್ದೀನಿ ಸುಗುಣ ಅವರಿಗೆ ಕೊಡಬೇಡ ಅಂತ ಹೇಳಿ. ಎಷ್ಟಂತ ಕೊಡೋಕ್ಕಾಗುತ್ತಮ್ಮ ನಾನು? ಎಷ್ಟಂತ ಕೊಡೋಕ್ಕಾಗುತ್ತೆ? ಏನು ಬೆಳೆದಿರೋದಾ? ಹಾಂ, ತರಕಾರಿಗೆ ಬದನೆಕಾಯಿ, ಟೊಮೊಟೊ ಹಣ್ಣು, ಹಸ್ರುಕಾಯಿನ ಬದನೆಕಾಯಿ ಬೆಳೆದಿದ್ದೀನಪ್ಪ ತೊಗೊಂಡೋಗ್ರಿ ಅಂತ ಕೊಡೋಕ್ಕೆ. ಬೆಳೆದಿರೋರೇ ಕೊಡಲ್ಲ ಇವಾಗ ಒಂದು. ಹಾಂ, ಅದ್ರಲ್ಲಿ ನೀವು ಸುಮ್ಮನೆ ಬಂದು ತಗೊಂಡೋಗ್ತಿದ್ರೆ ಅವನು ಹಂಗೆ ಅಂಗಡಿಗೆ ಅಕ್ಕಿ ಪಾಕಿಟು, ಎಣ್ಣೆ ಟಿನ್ನು ಏನವ ಫಸ್ಟಿಗೆ ಬಿಡತ್ಲಾಗೆ ಸಾಲ ಮಾಡ್ಕೊಂಡಿದ್ದಾನೆ. ಒಳಸ್ದಾಗ ಅಂಗಡಿ ಸ್ಟಾರ್ಟ್ ಮಾಡಿದಾಗ ತಗೊಂಡೋಗಪ್ಪ ರೇಷನ್ ಅಂತ ಹೇಳಿ ಏನೋ ಫ್ರೀಯಾಗಿ ಒಂದು ಸ್ವಲ್ಪ ಸಾಮಾನು ಕೊಟ್ಟೆ. ಆವಾಗಿಂದ ಅದೇ ಅತಿ ಮಾಡ್ಕೊಂಡವನೆ. ನನಗೆ ಹೇಳೋಕ್ಕಾಗಲಿಲ್ಲ, ಬಿಡೋಕ್ಕಾಗಲಿಲ್ಲ. ಹೇಳಿದ್ರೆ ಸಿಟ್ಟು ಮಾಡ್ಕೊಂತಾರಪ್ಪ ಅಂತ ಹೇಳ್ತಾ ಇರಲಿಲ್ಲ. ಇನ್ಮೇಲೆ ಹೇಳ್ತಾ ಇದ್ದೀನಮ್ಮ, ನಮಗೆ ಕೊಡೋಕ್ಕಾಗಲ್ಲ ಎಲ್ಲ ಪ್ರತಿಯೊಂದೂ ಸಾಮಾನ ನಿಮ್ಮ ಮನೆಗೇನೆ. ಯಾಕೆ ಸುಗುಣ? ವರ್ಷ ನೀನು ಹೊಟ್ಟೆಗೆ ಅನ್ನ ತಿಂಬನಾದರೆ ಅರ್ಥ ಮಾಡ್ಕೋಬೇಕಣಲ್ಲಿ. ನೀನು ಒಂದ್ಸತಿ ಹೇಳೋದು ಅದನ್ನೇ ಕ್ಲಿಯರ್ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ. ಅದು ಕ್ಲಿಯರ್ ಮಾಡ್ದಲ್ಲೇ ಬಂದು ನೀನು ಹೆಂಗೋ ರೇಷನ್ ಮುಟ್ತೀಯಾ? ನಮ್ಮ ಅಂಗಡಿ ತಕ್ಕ ಬರಬೇಡ ಕಣ, ನೀನು ಮುಟ್ಬೇಡ ನಮ್ಮ ರೇಷನ್ನ ಅಷ್ಟೇನಿ. ಅಯ್ಯೋ ಅಣ್ಣ ಕೊಡ್ತೀನಿ ಹೇಳು. ಯಾರೋ ದುಡ್ಡು ಇಸ್ಕೊಂಡಿದ್ರು, ಕೊಡಬೇಕು, ಕೊಡ್ತೀನಿ, ಅದಕ್ಕೆ ತಗೊಂಡೋಗ್ತೀನಿ. ಬೇರೆ ಅಂಗಡಿ ತಗೊಂಡ್ರು ಅಲ್ಲೂ ಹೆಂಗೆ ಕೊಡೋದೇನು ತಪ್ಪಲ್ಲ, ಇಲ್ಲೂ ಹೆಂಗೆ ಕೊಡೋದೇನು ತಪ್ಪಲ್ಲ. ಸುಮ್ಮನೆ ಬೇರೆ ಅಂಗಡಿಗೆ ಯಾಕೆ ವ್ಯಾಪಾರ ಮಾಡೋಣ? ನಮ್ಮ ಅಣ್ಣಂದು ಅಂಗಡಿ ಇದ್ದಾಗ ಅಂತ ಹೇಳಿ ಬಂದು ತಗೊಂಡೋಗಕ್ಕೆ ಬರ್ತೀನಿ ಅಷ್ಟೇ. ಅಲ್ಲ ಕಣಣ್ಣ, ತಮ್ಮನಾಗ ನನಗೆ ಬೆಲೆ ಇಲ್ಲ, ಅವ್ರು ಯಾರಿಗೋ ಕೆಲ್ಸದವ್ರಿಗೆ ನೀನು ಅಷ್ಟೊಂದು ಬೆಲೆ ಕೊಡ್ತೀಯಲ್ಲ. ಅವ್ರು ಹೆಂಗೆ ಮಾತಾಡ್ತಾರೆ? ಕೆಲಸದಾರಾಗಿ ಇಟ್ಕೋಣ, ತಲೆ ಮೇಲೆ ಕಿಕ್ಕೊಂಡು ಮೆರೆಸ್ಬೇಡ. ಅವ್ರು ಒಂದಲ್ಲ ಒಂದಿನ ನೀನು ಸರಿಯಾಗಿ ಮಾಡ್ತಾರೆ. ಅವ್ರ ಗಂಡ ಹೆಂಡ್ತಿ ಎಂಥವ್ರು ಅಂತ ನಿನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಮಾತಾಡಬೇಡ ನೀನು. ನಾನೇ ಹೇಳೋಗಿದ್ದೆ ಅವ್ರಿಗೆ, ನೀನು ಕೊಡೋಕೆ ಹೋಗ್ಬೇಡ ಕಣಮ್ಮ ಅಂತ ಹೇಳಿ ನಾನು ಡಿಂಪಕ್ಕೋಗಿ ಹೇಳೋಗಿದ್ದೆ. ನಾನು ಇಲ್ಲೂ ಸಮಯದಾಗೆ ನಮ್ಮ ವರ್ಷ ಆಗಲಿ ಯಾರೇ ಆಗಲಿ ಬಂದು ನಮ್ಮ ಮನೆಗೆ ಆಗಲಿ ಯಾರಾದರೂ ಬಂದು ಪುಕ್ಸಟ್ಟೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಶಾಂಪು ಕೂಡ ಕೊಡಬೇಡ ಅಂತ ಹೇಳಿದ್ದೆ ನಾನು. ಅಯ್ಯೋ ಬಾವ ಬಿಡಿ, ಅದಕ್ಕೆ ಯಾಕೆ ಸುಮ್ಮನೆ ಇವಾಗ ಯಾಕೆ ಜಗಳ ಮಾಡ್ಕೊಂಡು ಸುಮ್ಮನಿರಿ ಬಾವ. ಹಂಗಾರೆ ನಮಗೇನು ಬೆಲೆ ಇಲ್ಲ ಬಿಡು. ಅವ್ರಿಗೆ ಕೆಲಸದಾರಿ ಬೆಲೆ ಐತೆ, ತಮ್ಮಾಗ ನನಗೆ ಬೆಲೆ ಇಲ್ಲ. ನಾನು ಬೆಲೆ ಕೊಡೋದಕ್ಕೆ ನೀನು ಇಷ್ಟೊಂದು ಮುಂದುವರಿಯೋದಕ್ಕಾಗಿರೋದು. ನಾನು ಬೆಲೆ ಕೊಡಲಿಲ್ಲ ಅಂದ್ರೆ ನಿನಗೆ ಬೆಲೆ ಇರ್ತಿರ್ಲಿಲ್ಲ. ಸರಿನಾ? ಫಸ್ಟ್ ಅದನ್ನು ಅರ್ಥ ಮಾಡ್ಕ. ಎಲ್ಲರಿಗೂ ಕೊಡೋ ಬೆಲೆ ನಾವು ಕೊಟ್ಟಿದ್ದೀವಿ. ನೀನು ಅದನ್ನು ಕಳ್ಕೊಂಬ್ತಾ ಇದೀಯಾ. ಏನು ಕೊಟ್ಟಿದೀಯಾ ನೀನು? ಏನು ಕೊಟ್ಟಿದೀಯಾ? ಆ ಕೆಲಸದಾರಿಗೆ ಬೆಲೆ ಐತೆ, ನನಗೆ ಬೆಲೆ ಇಲ್ವಲ್ಲ. ತಗೊಂಡೋಗ್ಬೇಡ ಅಂತ ಹೇಳಿ ತಗೊಂಡೋಗಕ್ಕೆ ಬಿಡ್ಲಿಲ್ವಲ್ಲ ಅವಳು ಅಯ್ಯಮ್ಮ. ಸುಮ್ಮನಿರಿ, ರೇಗಾಡ್ಬೇಡಿ, ಸುಮ್ಮನಿರಿ. ಮತ್ತು ನೋಡು ನಮ್ಮ ಅಣ್ಣ ಹೆಂಗೆ ಮಾತಾಡ್ತಾನೆ. ಏನು ಹಂಗೇನೆ ನನಗೇನು ಪುಕ್ಸಟ್ಟೆ ಕೊಡ್ತಾನೆ ನಂಗೆ ಆಡ್ತಾನೆ. ಕೊಡ್ತೀನಿ ಕಣೋ, ಸುಧಾರಿಸ್ಬೇಕು ಅಂತಂದರೆ ಹಿಂಗೆ ಬಂದು ಅವರಿಗೆ ಹೇಳಿ ತಗೊಂಡೋಗ್ಬಿಡ ಅಂತ ನನಗೆ ಬೆಲೆ ಇರಲ್ವಾ? ಹಂಗಾರೆ ಬೆಲೆ ಇರಲ್ವಾ? ನಾವು ಹಂಗಾರೆ ಏನು ಅಲ್ವಾ ಇವನಿಗೆ? ನಾನು ಸುಧಾರ್ಸೋಕ್ಕಾಗಲ್ಲ. ನಾವೆಲ್ಲ ಸಹಾಯ ಮಾಡಿದ್ದೀವಿ, ಯಾರೇನು ನಮಗೇನು ಒಳ್ಳೇದು ಮಾಡಲ್ಲ. ಇನ್ನು ನಮ್ಮ ಹತ್ರನೇ ಕಿತ್ಕೊಂಡು ತಿಂತಾರೆ ಹೊರ್ತು ತಿರ್ಗಿ ನಮಗೆ ದ್ರೋಹ ಮಾಡೋಗ್ತಾರೆ. ನಾನು ಯಾರನ್ನೂ ನಂಬಲ್ಲ ಕಣೋ, ಯಾರನ್ನೂ ನಂಬಲ್ಲ. ಇನ್ಮೇಲೆ ನೀನು ನಮ್ಮ ಅಂಗಡಿ ತಕ್ಕ ಬರಬೇಡ, ನೀನು ಮುಟ್ಟಬೇಡ ಕಣೋ ಅಷ್ಟೇನೆ. ಇನ್ಮೇಲೆ ನಮ್ಮ ಸವಾಸ ಬೇಡ ಅಂತ ಹೇಳಿ ಬೇರೆ ಬಂದು ಬೇರೆ ಮನೆ ಮಾಡಿದೀಯಾ, ಹಂಗೆ ನೀನು ಬೇರೆ ಅಂಗಡಿಗೆ ತಗೋ, ನಾನೇನು ಬೇಡ ಅನ್ನಲ್ಲ. ಯಾಕಲ್ಲ ಪಾಪ, ಯಾಕೆ ವರ್ಷ? ನಾನು ಅಂಗಡಿ ತಕ್ಕೆ ರೇಷನ್ ಬೇಕಾಯಿತು, ತಗೊಂಬರೋಣ ಅಂತ ಹೋಗಿದ್ದೆ ಅಂಗಡಿಗೆ. ದುಡ್ಡ ಬರ್ಸಿ ಕೊಡ್ತಿದ್ದೆ, ಅದಕ್ಕೇನೆ ಇನ್ನೂ ಸ್ವಲ್ಪ ಕೊಟ್ಟಿಲ್ಲ. ಈ ತಿಂಗಳಿಂದನೂ ತಗೊಂಬಂದಿದ್ದೀನಿ. ಅದಕ್ಕೆ ಯಾರೋ ದುಡ್ಡು ಇಸ್ಕೊಂಡಿದ್ರಾ, ಅದಕ್ಕೆ ಬಿಡು ಕೊಡೋಣ ಎಲ್ಲ ಲೆಕ್ಕ ಮಾಡಿ ಒಂದೇ ಸತಿ ತಿಂಗಳಾದ್ಮೇಲೆ ಅಂತ ಹೇಳಿ ರೇಷನ್ ತರೋಣ ಅಂತ ಹೋಗಿದ್ದೀನಿ. ಆ ಡಿಂಪನ ಪ್ರಕಾಶ ಬಿಡಲಿಲ್ಲ. ಆ ಸುಗುಣನು ಮನೆಗೆ ತಗೊಂಡೋಗಕ್ಕೆ ಬಂದಿದ್ದಾಳೆ ರೇಷನ್ನ, ಅವರಿಬ್ಬರು ಬಿಡಲಿಲ್ವಲ್ಲ. ಬಿಡಬೇಡ ಅಂತ ಹೇಳೋಗಿದ್ದಂತೆ ಇವನು. ಅದಕ್ಕೇನೆ ಅವ್ರು ಬಿಡಲ್ಲ, ನಾವು ತಗೊಂಡೋಗಕ್ಕೆ ಹಂಗೆ ಹಿಂಗೆ ಅಂತಾರೆ. ಅವ್ರ ಮುಂದೆ ಆ ಕೆಲಸ ತಾಳುಗಳ ಮುಂದೆ ನಮ್ಮ ಸದ್ರ ಮಾಡ್ತಾನೆ ಏನಮ್ಮ ನಮ್ಮ ಅಣ್ಣಯ್ಯ. ತಮ್ಮ ಅಂಬೋದು ಒಂದು ಸ್ವಲ್ಪನೂ ಇಲ್ವೇ ಅವ್ರಿಗೆ? ಹಂಗೆ ಹೇಳೋಗೋದು. ನನ್ನ ತಮ್ಮ ಬಿಡಮ್ಮ ತಗೊಂಡೋಗ್ಲಿ ರಾಜರೋಷವಾಗೆ, ನನ್ನ ತಮ್ಮ ಅವನು ಬೇರೆ ಯಾರು ಅಲ್ಲ ಅಂತ ಅಂದಿದ್ರೆ ನನಗೆ ಖುಷಿಯಾಗೋದು. ನಾನು ಇಷ್ಟು ದಿನ ಅದೇ ಅರ್ಥ ಮಾಡ್ಕೊಂಡು ನನ್ನ ತಮ್ಮ ಅಂತ ಹೇಳಿ ಬೆಲೆ ಗೌರವ ಕೊಟ್ಕೊಂಡು ನಾನು ಸುಮ್ಮನೆ ಇದ್ದೆ. ನೀನು ಅಣ್ಣ ಎಂಬುದು ನೀನು ಅರ್ಥ ಮಾಡ್ಕೊಂಬ್ಲಿಲ್ವಲ್ಲ. ನಾನು ನಿನಗೆ ಸಹಾಯ ಮಾಡಿದ್ದೀನಿ, ನೀನೇನೋ ನನಗೆ ಸಹಾಯ ಮಾಡಿದ್ಯಾ? ನೀನೇನು ಸಹಾಯ ಮಾಡಿದ್ಯಾ? ಅಯ್ಯೋ ಬಾವ ಸುಮ್ಮನಿರಿ ಬಾವ, ಯಾಕೆ ಜಗಳ ಆಡ್ತೀರಾ? ಸುಮ್ಮನಿರ್ರಿ. ಅಲ್ಲ ಕಣ ವರ್ಷ, ನೀನು ಮತ್ತೆ ಅವನಿಗೆ ಹಂಗೆ ಹೇಳಿದ್ರೆ ಅವ್ರ ಮುಂದೆ ಕೆಲಸದಾರ ಮುಂದೆ ಏನೋ ತಗೊಂಡೋಗನು ಕೊಡಾನು ಬರ್ಸ್ ಬಂದಿದ್ರೆ ಆಗಿತ್ತು ಪಾಪ, ನೀನು ಲೆಕ್ಕನ. ಅಯ್ಯೋ ಎಷ್ಟಂತ ಬರೀತಾರಮ್ಮ. ನಾವು ಬಂಡವಾಳ ಹಾಕಿ ತರೋದೇನು ಬೆಳೆದಿರೋದಲ್ಲ, ಸುಮ್ಮನೆ ಇರತ್ಲಾಗಿ. ನಾನು ನೋಡಿದ್ದೀನಿ ಒಂದು ಯಾಕೋ ಅತಿ ಆಗ್ಬಿಡ್ತು.
ಸರಿ ಆಯ್ತು ಬಿಡು ಬಾವ, ಲೆಕ್ಕ ಮಾಡಿ ಕೊಡ್ತೀವಿ ಬಿಡು. ನನಗೇನು ಬೆಲೆ ಇಲ್ಲ ಅಂದಮೇಲೆ ನಾನು ಅಲ್ಲಿ ನಿನ್ನ ಅಂಗಡಿ ತಕ್ಕ ಕಾಲಿಕ್ಕಲ್ಲ. ತಿರ್ಗಿ ಬಂದು ಏನಾನ ತಗೊಂಡ್ರೆ ಕೇಳು. ಬರಬಾರ್ದು ಅಂತಲೇ ಕಣೋ ಹೇಳ್ತಾ ಇರೋದು, ಬರಬಾರ್ದು ಅಂತಲೇ ಹೇಳ್ತಾ ಇರೋದು. ನೀನು ಬರಬೇಡ ಅಂತಲೇ ನಾನು ಹೇಳ್ತಿರೋದೇನು, ಬಾರಪ್ಪ ಅಂತ ನಾನೇ ಕರಿತಾ ಇಲ್ಲ ನಿನ್ನ. ಬಿಡಲ್ಲ ಹರ್ಷ, ಅದು ಯಾಕೆ ಹಂಗಾಡ್ತೀಯ? ಅಯ್ಯೋ ಶಿವನೇ, ನೀನು ಯಾಕಲ್ಲ ಪಾಪ ಹಂಗೆ ಬೈತೀಯ ಅವನ್ನ? ಅಲ್ಲ ನೋಡಮ್ಮ, ಅವ್ರ ಮುಂದೆ ನಾನು ಸಾದ್ರ ಮಾಡ್ತಾನಲ್ಲ ನಮ್ಮ ಅಣ್ಣಯ್ಯ. ನಾನು ತಮ್ಮನಾಗಿ ಹಂಗಾರೆ ನಾನು ಏನಕ್ಕೂ ಬೇಕಾಗೇ ಇಲ್ಲ, ಅವರೇ ಬೇಕಾಗ್ತಾರೆ ಎಲ್ಲದಕ್ಕೂ. ನೋಡೋಣ ಅದಿಲ್ಲಿ ಎಲ್ಲದಕ್ಕೂ ಅವರೇ ಬೇಕಾಗ್ತಾರೇನೋ. ಎಲ್ಲ ಇದ್ದಾರ ನಿಲ್ಲಕ್ಕೆ ತಗೊಂಬಂದು ಕುಂಡ್ರಿಸಿದ್ರೆ ಅದೇನೋ ಆಯಿತು ಅಂತಾರಲ್ಲ, ಆಗ ಹಂಗಾಗುತ್ತೆ. ಏನು ಇಲ್ದವನ್ನ ಕರ್ಕೊಂಡೋಗಿ ಕೆಲಸ ಕೊಟ್ಟರೆ ಅವು ಏನು ಜಂಬದ ದೌಲತ್ತಿನ ಮಾತಾಡ್ತಾವೆ. ಅವ್ರ ಬಗ್ಗೆ ಮಾತಾಡಬೇಡ ನೀನು, ಅವ್ರ ಬಗ್ಗೆ ಮಾತಾಡಬೇಡ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ವರ್ಷ ನಿನಗೆ. ಅವರೆಷ್ಟು ನಿಯತ್ತ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಕಣೋ. ಅಯ್ಯೋ ಬಿಡಿ ಬಾವ, ಯಾಕೆ ಸುಮ್ಮನೆ ಜಗಳ ಆಡ್ಕೊಂಡು? ನೀವಿಬ್ರು ಚೆನ್ನಾಗಿರ್ಬೇಕು, ಅಣ್ಣ ತಮ್ಮಗಳು ಜಗಳ ಮಾಡ್ಕೋಬಾರ್ದು ಬಾವ. ಇಲ್ಲಡಮ್ಮ, ಇಬ್ಬರಿಗೂ ಇರಬೇಕು. ಇಬ್ಬರಿಗೂ ಇದ್ದಿದ್ರೆ ನೀವು ಹಿಂಗೆ ಬೇರೆ ಬರ್ತಾ ಇರಲಿಲ್ಲ. ನೀವು ಯಾವಾಗ ಬೇರೆ ಬಂದ್ರ ಆವಾಗಲೇ ಗೊತ್ತಾಯ್ತು ನಿಮ್ಮ ಬುದ್ಧಿ ಏನು ಅಂತ ಹೇಳಿ. ನೀವು ಹಂಗೇನಾನ ನಾವು ಚೆನ್ನಾಗಿರ್ಬೇಕು ಅನ್ನೋದಾಗಿದ್ದರೆ ಜೊತೆಗೆ ಇಟ್ಕೊಂಡು ಬಿಡು, ಏನೇ ಕಷ್ಟ ಬಂದ್ರೂ ಜೊತೆಗೆ ಇಟ್ಕೊಂಡು ಅವ್ರಿಗೆ ನಾವಾಗಬೇಕು ನಮಗೆ ಅವ್ರಾಗಬೇಕು ಅಂತ ಅಂದ್ಕೊಂಡು ಏನೇ ಬಂದರೂ ಅನುಸರಿಸ್ಕೊಂಡು ಅದೇ ಮನೇಲಿ ಇರ್ತಿದ್ರಿ. ನೀನು ನನ್ನ ತಮ್ಮನ ಬೇರೆ ಕರ್ಕೊಂಡು ಬಂದಲ್ಲ, ಇವಾಗ ದೊಡ್ಡದಾಗಿ ಮಾತಾಡೋಕೆ ಬರಬೇಡ ಕಣಮ್ಮ. ನಿನ್ನಿಂದಲೇ ಇದೆಲ್ಲ ಆಗ್ತಾ ಇರೋದು, ನನಗೆ ಗೊತ್ತೈತೆ ನಿನ್ನ ಬುದ್ಧಿ ಹೆಂಗೆ ಅಂತ ಹೇಳಿ. ನಾನು ಯಾವಾಗ ಮದುವೆ ಆಗುವ ಸುಮ್ಮನಾಗೆ ನಿನ್ನ ಬುದ್ಧಿ ಕಂಡ್ಕೊಂಡೆ ನಾನು. ಅಯ್ಯೋ ಬಾವ, ಯಾಕೆ ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದೀರಾ? ಸುಮ್ಮನಿರಮ್ಮ, ಸಾಕು ನೀನು ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅಲ್ಲ ಯಾಕಣ್ಣ, ಅವಳೇನು ಮಾತಾಡಿದ್ಲು? ಅವಳ ಮೇಲೆ ಹಂಗೆ ಸಿಟ್ಟಾಗ್ತಾ ಇದೆಯಾ? ಅವಳೇನು ಮಾತಾಡಿದ್ಲು ಅಂತ? ಅವಳೇನ ಮಾತಾಡಿದ್ಲೆ? ಬಿಡಿ ಬಾವ, ಏನೋ ತಪ್ಪಾಯ್ತು ಅಂತ ಹೇಳಿದ್ರೆ ಹಂಗೆ ಮಾತಾಡ್ತಾ ಇದೆಯಲ್ಲ. ಅವಳೇನು ಮಾತಾಡಿದ್ಲು ಹೇಳು? ಇವಾಗೆಲ್ಲ ಚೆನ್ನಾಗೇ ಕಾಣ್ತಾ ಐತೆ. ಅವ ಬಿಟ್ಟೋದಾಗ ಏನೂ ಕಾಣಿಸ್ತಾ ಇರಲಿಲ್ಲ. ಎಲ್ಲ ನಾನೇ ನಿನಗೆ ಸಹಾಯ ಮಾಡಿರೋದು, ನಾನೇ ನಿನಗೆಲ್ಲ ಹೆಲ್ಪ್ ಮಾಡಿರೋದು. ನೀನು ನನಗೇನು ಮಾಡಿಲ್ಲ, ಸರಿನಾ? ನಾನೇ ನಿನಗೆಲ್ಲದಕ್ಕೂ ಆಗಿರೋದು. ಏನೂ ಆಗಿಲ್ಲ. ಏನಾಗಿದೆಯಾ ನೀನು? ಏನಾಗಿದೆಯಾ? ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಾನು ಕಷ್ಟಪಟ್ಟು ನಾನು ಅಂಗಡಿ ಮಾಡಿ, ನಾನು ವ್ಯಾಪಾರ ಮಾಡಿ, ನಾನು ನಿನ್ನಂಗೆ ಮಾಡ್ಕೊಂಡಿರೋದು. ನೀನು ಏನು ನನಗೇನೂ ಆಗಿಲ್ಲ. ಬಿಡ್ರಪ್ಪ ಪಾಪ, ಅದ್ಯಾಕೆ ಗುದ್ದಾಡ್ತೀರಾ? ಅಯ್ಯೋ ಶಿವನೇ, ನೀವೇ ಗುದ್ದಾಡಿರಿ ಹೆಂಗಪ್ಪ? ಅದನ್ನೇ ಹೇಳಿದ್ರೆ ನೋಡಿ ಬಾವ ಹೆಂಗ್ ಸಿಟ್ಟಾಗ್ತಾರೆ. ನೀನು ಮಾತಾಡಬೇಡ ಸುಗುಣ, ನೀನು ಮಾತಾಡಬೇಡ. ನಾನು ನಿನ್ನೇನೇ ಅಂದರೂ ನಿನ್ನ ನಂಬಲ್ಲ ನಾನು. ನಂಬೋದಿಲ್ಲ. ನಿನ್ನ ಬುದ್ಧಿ ಎಲ್ಲ ನನಗೆ ಗೊತ್ತೈತೆ. ಏನು ಗೊತ್ತೈತೆ ಅಂತ? ಏನು ಗೊತ್ತೈತೆ ಅವಳ ಬಗ್ಗೆ? ಯಾಕೆ ಹಂಗೆ ಮಾತಾಡ್ತಾ ಇದೀಯಣ್ಣ? ನಿನ್ನ ಹೆಂಡತಿ ಬಗ್ಗೆ ನೀನು ಮಾತಾಡಿದ್ರೆ ಸುಮ್ಮನೆ ಇರ್ತೀಯಾ? ಅವಳೇನು ಮಾತಾಡಿದ್ಲು ಅಂತ ಅವಳ ಮೇಲೆ ಹಂಗೆ ರೇಗಾಡ್ತಾ ಇದೀಯಾ ನೀನು? ಸುಮ್ಕಿರಲ್ಲ ವರ್ಷ, ಸುಮ್ಕಿರೋ ವರ್ಷ, ಸುಮ್ನಿರಪ್ಪ ನೀನಾನ. ಈ ಭಾವ ನೋಡಿ ಯಾರ ಮೇಲೂ ಸಿಟ್ಟು ತಗೊಂಡು ಯಾರ ಮೇಲೂ ಆಗ್ತೈತೆ. ಅಯ್ಯೋ ದೇವ್ರೆ, ಇವಾಗ ಯಾಕಣ್ಣ ನನ್ನ ಕಂಡ್ರೆ ನಿನ್ಗೆ ಅಷ್ಟು ಹೊಟ್ಟೆ ಉರಿ ಅಲ್ಲ? ಇವಾಗ ಯಾಕಂದರೆ ನಿನ್ಗಿನ್ನ ನಾವು ಎಲ್ಲಿ ನನಗಿನ್ನ ನನ್ನ ತಮ್ಮ ಮುಂದುವರೆದು ಬಿಡ್ತಾನೋ ಅನ್ನೋದಕ್ಕೆ ಹೊಟ್ಟೆ ಕಿಚ್ಪಡ್ತಾ ಇದೆಯಲ್ಲ ನೀನು. ಎಲ್ಲಿ ಮುಂದುವರೆದು ಬಿಡ್ತಾನೋ ಒಂದಿಟ್ಟು ಸೈಟ್ ಮಾಡ್ಕೊಂಡಲ್ಲ, ಅದಕ್ಕೇನೆ ನಿನ್ನ ಕಾಲು ಹಿಡ್ಕೊಂಡು ನಿಮ್ಮ ಗಂಡ ಹೆಂಡತಿ ಇಬ್ಬರು ಕಾಲು ಹಿಡ್ಕೊಂಡಿದ್ರೆ ನಾವು ಒಳ್ಳೆಯವ್ರು ಆಗ್ತಾ ಇದ್ವಿ. ಯಾವಾಗ ನಿಮ್ಮ ಸವಾಸ ಬೇಡ ಅಂತ ಹೇಳಿ ನಾವು ಬಿಟ್ಟು ಬೇರೆ ಮನೆ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂತ ಬಂದ್ವ ನಾನು ನನ್ನ ಹೆಂಡತಿ, ನಿಮ್ಗೆ ಹೊಟ್ಟೆ ಉರಿ ಬಂದೈತಲ್ಲ? ಇವರು ನಮಗಿನ್ನ ಕೆಳಗಿದ್ರೆ ನಮಗೆ ಸಾಲ ಮಾಡ್ಕೊಂಡಿರ್ತಾರೆ, ನಮಗಿನ್ನ ಒಂದು ಸ್ವಲ್ಪ ಮುಂದುವರೆದು ಬಿಟ್ರೆ ನಮ್ಮ ಹತ್ರ ಬರೋಲ್ಲ ಅಂತ ಹೇಳಿ ಇದು ಮಾಡ್ತಾ ಇದೆಯಲ್ಲ. ನೀನೇ ತಗ ಎಲ್ಲ ನೀನೇ ಮಾಡ್ಕೊಂಡು, ಮನೆಗಿನೇ ಎಲ್ಲ ನೀನೇ ಮಾಡ್ಕೊಂಡು ನೀನೇ ಚೆನ್ನಾಗಿರು. ಅಷ್ಟೇನಿ. ಏನು ಭಾಗ ಕೇಳಿದ್ರೆ ಭಾಗನೂ ಕೊಡಲ್ಲ ಅಂತಂದೆ, ಅದಕ್ಕೆ ನಾವು ಬೇರೆ ಬಂದ್ವಿ. ಅದಕ್ಕೆ ಇಲ್ಲಿ ಬಂದಿಲ್ಲಿ ಜಗಳ ಮಾಡ್ತಾ ಇದ್ರೆ ನಾನು ನಿನಗೆಲ್ಲ ಒಳ್ಳೇದು ಮಾಡಿದ್ದೀನಿ, ನೀನೇ ನನಗೆ ಒಳೊಳಗೆ ಕೇಡು ಬಯಸ್ತಾ ಇದೆಯಾ? ನನಗೆಲ್ಲ ಗೊತ್ತೈತೆ ನೀನು ನಮ್ಮ ನಾಟಕ ಎಲ್ಲನ. ಆ ನಾಟಕ ಒಂದಲ್ಲ ಒಂದಿನ ಬಯಲು ಮಾಡ್ತೀನಿ, ನೋಡ್ತಾ ಇರು. ಹೆಂಗೆ ಬಯಲು ಮಾಡ್ತೀನಿ ಅಂತ ಹೇಳಿ. ನಾವೇನಂತ ಮಾಡಿಲ್ಲ. ಅದೇನು ಬಯಲು ಮಾಡಿ ಮಾತಾಡಬೇಕು, ಸುಮ್ಮನೆ ಮಾತಾಡಬಾರ್ದು. ಮಾಡ್ತೀನ ಇಲ್ಲ ನೋಡ್ತಿರು. ನೀನು ಎಂತೆಂಥ ಕೆಲಸ ಮಾಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ, ನನಗೆ ಚೆನ್ನಾಗಿ ಗೊತ್ತು. ಬಾರಪ್ಪ, ಗುದ್ದಾಡ್ಬೇಡ್ರಿ, ಬಾರಪ್ಪ ಸುಮ್ಮನೆ ಬಾರೋ, ಬಾರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಆಗತ್ತಿಗೆ ಇವನು ವರ್ಷನ ಇಷ್ಟು ದಿನ ಅನುಸರಿಸಿದ್ದೀನಿ. ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹೇಳ್ರಿ ನನ್ನ ತಮ್ಮ ಅಂತ ಹೇಳಿ. ಅವಾಗ ಎಲ್ಲನ ಏನು ಕೆಲಸ ಇಲ್ಲ ಅಂತ ಕೂತ್ಕೊಂಡಿದ್ದ. ಹೋಗಪ್ಪ ಅಂತ ನಾನು ಕೈಲ ದೊಡ್ಡ ಸಹಾಯ ಮಾಡಿ, ನಾನು ಗಾಡಿ ತಗೊಂಡು ಆಟ ತಗೊಂಡು ಬಿಡು ಇಬ್ಬರಿಗೂ ಆಗುತ್ತೆ ಅಂತ ಸಹಾಯ ಮಾಡಿದ್ಕೆ ಇವತ್ತು ನೋಡ್ರಿ ನನಗೆ ಹೆಂಗೆ ಮಾತಾಡ್ತಾನೆ. ಅದ್ರಾಗ ಈ ಸುಗುಣ ಬೇರೆ ಮಾತಾಡಕ್ಕೆ ಬರ್ತಾಳೆ. ಇವಳು ಬುದ್ಧಿ ನನಗೆ ಯಾವಾಗ ಮದುವೆ ಆಗೋ ಸುಮ್ಮನಾಗೆ ಗೊತ್ತಾಯಿತು ಹೆಂಗೆ ಇವಳು ಬುದ್ಧಿ ಅಂತ ಹೇಳಿ. ಎಲ್ಲರ ಬುದ್ಧಿನೂ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಇಲ್ಲೂ ಟೈಮ್ನಾಗೆ ಎಷ್ಟೊಂದು ರೇಷನ್ನು ಅಕ್ಕಿ ಪಾಕಿಟ್ ಎಲ್ಲ ತಗೊಂಡು ಹೋಗಿದ್ದಾನೆ ನಮ್ಮ ವರ್ಷ. ನನಗೆ ಗೊತ್ತಿಲ್ದಂಗೆ ಅಕ್ಕಿ ಎಲ್ಲಾದರೂ ಮನೆಗೆ ತಗ್ಲಾಗ್ತಾ ಇರ್ತಿದ್ನಲ್ಲ, ಗೋಡನ್ ಕೀ ಎಲ್ಲನ ತೊಗೊಂಡು ಬಂದುಬಿಟ್ಟು ಅಕ್ಕಿ ಪಾಕಿಟ್ ಎಲ್ಲ ತಗೊಂಡೋಗಿ ಇಕ್ಕೊಂಡಿದ್ದಾನೆ. ನನಗೆ ಎಲ್ಲ ವಿಷಯ ಗೊತ್ತಾಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಮ್ಮನಿಗೆ ಸಹಾಯ ಮಾಡಿದ್ಕೆ ಇವತ್ತು ನನಗೇನೆ ತಿರ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾನೆ. ಹೆಂಡ್ತಿ ಮಾತು ಕೇಳಿ ನಾನು ಎಷ್ಟೆಲ್ಲ ಸಹಾಯ ಮಾಡಿದ್ದೀನಿ ಹೇಳಿ ವೀಕ್ಷಕರೇ, ನೀವಾದರೂ ನೋಡಿದಿರಲ್ಲ. ನಾನೇನಾದರೂ ನನ್ನ ತಮ್ಮನಿಗೆ ಅನ್ಯಾಯ ಮಾಡಿದ್ದೀನ? ಅವ್ನು ನೋಡಿ ಏನಾದರೂ ಹೊಟ್ಟೆ ಉಳ್ಕೊಳ್ಳಂಗಿದ್ರೆ ನಾನು ಅಷ್ಟೆಲ್ಲ ಸಹಾಯ ಮಾಡ್ತಿದ್ವ ನಾನು ನನ್ನ ಹೆಂಡ್ತಿ ಇಬ್ರು. ಹೆಂಗೆ ಮಾತಾಡ್ತಾರೆ ನೋಡ್ರಿ, ತುಂಬ ಬೇಜಾರಾಯಿತು.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.